ಸ್ವಯಂ ಸೇವಾ ಸಂಸ್ಥೆಯ ಕೆಲಸ ಅಂದರೆ ಯಾರಿಗೆ ಸೇವಾ ಭಾವ ಇದೆ ಅವರು ಅದರಲ್ಲಿ ತೊಡಗ್ತಾರೆ ಮತ್ತು ಅದಕ್ಕೆ ಸಹಕರಿಸ್ತಾರೆ, ಬೆಂಬಲ ಕೊಡ್ತಾರೆ. ಆ ಚಟುವಟಿಕೆ ಚೆನ್ನಾಗಿರಬೇಕು ಮತ್ತು ತುಂಬ ಚೆನ್ನಾಗಿರಬೇಕು, ಮಾದರಿಯಾಗಿರಬೇಕು. ಅದರಲ್ಲಿ ಒಂದು ವೃತ್ತಿಪರತೆ ಇರಬೇಕು. ನಾವು ಮಾಡೋ ಕೆಲಸಗಳು ಕರಾರುವಕ್ಕಾಗಿ ಮಾಡಬೇಕು, ಗುಣಮಟ್ಟದ ಕೆಲಸ ಮಾಡಬೇಕು. ಇದು ಒಂದು ಕಾಳಜಿ ಬಹಳಷ್ಟು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾಣುತ್ತೆ ಅಂತ ಏನಿಲ್ಲ. ಆದರೆ ರಾಷ್ಟ್ರೋತ್ಥಾನ ಪ್ರಾರಂಭ ಮಾಡಿದಂಥ ಮಹನೀಯರೇನಿದ್ದಾರೆ ಅವರು ಮೊದಲನೇ ದಿನದಿಂದನೇ ಇಲ್ಲೊಂದು ವೃತ್ತಿಪರತೆ ಇರಬೇಕು, ನಾವು ಏನೇ ಕೆಲಸ ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋವಂಥ ಒಂದು ಅಪೇಕ್ಷೆಯನ್ನು ಇಟ್ಕೊಂಡೇ ಕೆಲಸ ಶುರು ಮಾಡಿದ್ರು. ವಿಶೇಷವಾಗಿ ಮೈಚ ಜಯದೇವರು ಅವರು ಒಂದು ಬೆನ್ನೆಲುಬಾಗಿ ನಿಂತು ಅನೇಕ ದಶಕಗಳವರೆಗೆ ಇದಕ್ಕೊಂದು ಬುನಾದಿಯನ್ನು ಹಾಕಿದ್ರು. ಆ ಬುನಾದಿಯಲ್ಲಿರೋ ಮುಖ್ಯವಾದ ಅಂಶ ಏನು ಅಂದರೆ ಒಂದು ವೃತ್ತಿಪರತೆ. ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಚೆನ್ನಾಗಿ ಮಾಡಬೇಕು, ಅದು ಕಾನೂನುಬದ್ಧವಾಗಿರಬೇಕು ಮತ್ತು ನೈತಿಕವಾಗಿ ಅದು ತುಂಬ ಸರಿಯಾಗಿರಬೇಕು, ಅದರದ್ದು ಒಂದು ಪ್ರಭಾವ ಸಮಾಜದ ಮೇಲೆ ಆಗಬೇಕು. ಇದು ಅವರ ಕಾಳಜಿ. ಅದೇ ರೀತಿಯೇ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದರು. ಒಂದು ಸಂಸ್ಥೆ ನಡೀತಾ ಇರುವಾಗ, ಚಿಕ್ಕದಾಗಿರುವಾಗ ಈ ವಿಷಯಗಳನ್ನು ಮ್ಯಾನೇಜ್ ಮಾಡೋದು, ಕಂಟ್ರೋಲ್ ಮಾಡೋದು ಸುಲಭ. ಆದರೆ ಈ ಕೆಲಸ ದೊಡ್ಡದಾಗ್ತಾ ಹೋದಂಗೆ ಅದೇ ರೀತಿಯ ಗುಣಮಟ್ಟವನ್ನು ಎಲ್ಲ ಕಡೆಗೆ ಕಾಪಾಡೋದು ಅಷ್ಟು ಸರಳವಾಗಿಲ್ಲ. ಸೊ ಹಾಗಾಗಿ ರಾಷ್ಟ್ರೋತ್ಥಾನ ಈ ವಿಷಯದಲ್ಲಿ ಒಂದು ವಿಶೇಷ ಎಚ್ಚರಿಕೆಯನ್ನು ತಗೊಂಡ್ರು. ಅಂದರೆ ಅದರದ್ದು ಒಂದು ಗುಣಮಟ್ಟವನ್ನು, ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು. ಜೊತೆಗೆ ಒಂದು ವೃತ್ತಿಪರತೆ ಅದರಲ್ಲಿ ಇರಬೇಕು, ಪ್ರೊಫೆಷನಲಿಸಮ್ ಇರಬೇಕು ಮಾಡೋ ಕೆಲಸದಲ್ಲಿ. ಮತ್ತು ನಾವು ಏನು ಕೆಲಸ ಮಾಡ್ತೀವಿ ಅದು ಒಂದು ಉತ್ಕೃಷ್ಟ ಮಾದರಿಯಾಗಿರಬೇಕು. ಅಂದರೆ ಇಟ್ ಶುಡ್ ಬಿಕಮ್ ರೋಲ್ ಮಾಡೆಲ್ ಫಾರ್ ಅದರ್ಸ್. ಯಾರೇ ನೋಡಿದ್ರು ಈ ಒಂದು ಬೆಸ್ಟ್ ಪ್ರಾಕ್ಟೀಸಸ್ನ, ಇಲ್ಲಿರುವಂಥ ನಮ್ಮ ಕೆಲಸ ಮಾಡುವ ವಿಧಾನಗಳನ್ನು, ಅಂದರೆ ಯಾವುದನ್ನು ಸಿಸ್ಟಮ್ಸ್ ಆ್ಯಂಡ್ ಪ್ರಾಸೆಸಸ್ ಅಂತ ಕರೀತಾರೆ. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಅದಕ್ಕಾಗಿ ಕ್ವಾಲಿಟಿ ಸಿಸ್ಟಮ್ಸು, ಪ್ರಾಸೆಸಸ್ನ ಜಾರಿಗೆ ತರ್ತಾರೆ. ರಾಷ್ಟ್ರೋತ್ಥಾನ ಈ ಕೆಲಸವನ್ನು ಸ್ವಯಂ ಸೇವಾ ಸಂಸ್ಥೆಯಾಗಿ ತನ್ನೆಲ್ಲ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಂಡಿದೆ. ಹೀಗೆ ಅಳವಡಿಸ್ಕೊಂಡಿರೋದ್ರಿಂದ ರಾಷ್ಟ್ರೋತ್ಥಾನ ತನ್ನ ಕೆಲಸವನ್ನು ಹೆಚ್ಚು ಮಾಡೋಕ್ಕೆ, ಅಂದರೆ ಕೆಲಸವನ್ನು ಸ್ಕೇಲ್ ಮಾಡೋ ದೃಷ್ಟಿಯಿಂದ, ಹೆಚ್ಚು ಜನರನ್ನು ತಲುಪಿಸೋ ದೃಷ್ಟಿಯಿಂದ, ಗುಣಮಟ್ಟವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ತುಂಬ ಸಹಕಾರಿಯಾಗಿ ಬಂದಿದೆ. ಒಂದು ಸ್ವಯಂ ಸೇವಾ ಸಂಸ್ಥೆ ಮನಸ್ಸು ಬಂದವರು ಕೆಲಸ ಮಾಡ್ತಾರೆ, ಅದರಿಂದ ಏನಾಗುತ್ತೋ ಆಗಲಿ ಅನ್ನೋ ಒಂದು ಭಾವ ಇಲ್ಲದೇನೆ ಸದಾ ಮತ್ತೊಬ್ಬರಿಗೆ ಪ್ರೇರಣೆಯಾಗಿರಬೇಕು, ಮಾರ್ಗದರ್ಶಕವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಉತ್ಕೃಷ್ಟ ಮಾದರಿ ರಾಷ್ಟ್ರೋತ್ಥಾನದ ಪ್ರತಿ ಚಟುವಟಿಕೆಯ ಒಂದು ಮುಖ್ಯವಾದ ಭಾಗ. ಅದನ್ನು ಎಲ್ಲ ಚಟುವಟಿಕೆಗಳಲ್ಲೂ ಅಳವಡಿಸೋ ಕ್ರಮ ನಮ್ಮೆಲ್ಲ ಕಾರ್ಯಕರ್ತರು ಸದಾ ಮಾಡ್ತಾ ಇದ್ದಾರೆ. ಈ ಒಂದು ದಿಕ್ಕಿನಲ್ಲೇ ರಾಷ್ಟ್ರೋತ್ಥಾನ ತನ್ನ ಕೆಲಸವನ್ನು ಮುಂದುವರಿಸೋ ಪ್ರಯತ್ನವನ್ನು ಮಾಡುತ್ತೆ.